ಸ್ನೇಹಿತರೆ ನಮಸ್ಕಾರ. ನಾಯ್ಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ 57ನೇ ಸಂಚಿಕೆಗೆ ನಿಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೇಟಾ ಫಿಲ್ಟರ್ ಮಾಡುವಂಥ ಒಂದು ಹೊಸ ಟ್ರಿಕ್ಕನ್ನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಡೇಟಾ ಫಿಲ್ಟರ್ ಮಾಡುವಂಥದ್ದು ತುಂಬಾ ಯೂಸ್ಫುಲ್ ಆದಂಥ ಒಂದು ಫಂಕ್ಷನು. ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಒಂದು ಜನರಲ್ ಆಗಿರುವಂಥ ಡೇಟಾ ಫಿಲ್ಟರ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಉದಾಹರಣೆಗೆ ಇಲ್ಲಿ ಒಂದಷ್ಟು ವಿದ್ಯಾರ್ಥಿಗಳ ಹೆಸರುಗಳು ಮತ್ತು ಅವರ ಒಂದಷ್ಟು ಡೀಟೇಲ್ಸ್ಗಳಿದ್ದಾವೆ. ಅಂದರೆ ಜೆಂಡರು, ಏಜು ಮತ್ತು ಯಾವ ಪ್ಲೇಸಿಂದ ಬಂದಿದ್ದಾರೆ, ಹಾಗೆಯೇ ಅವರ ಏರಿಯಾ ಆಫ್ ಇಂಟ್ರೆಸ್ಟ್ ಯಾವುದು ಅನ್ನುವಂಥ ಡೇಟಾ ಇಲ್ಲಿದೆ. ಇದಕ್ಕೆ ನಾನು ಈ ಥರ ಫಿಲ್ಟರ್ ಸೆಲೆಕ್ಟ್ ಮಾಡಿ ಫಿಲ್ಟರ್ ಅಪ್ಲೈ ಮಾಡಿಕೊಂಡು ಈಗ ಬ್ಯಾಂಗ್ಳೂರಿಂದ ಬಂದವರು ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಬ್ಯಾಂಗ್ಳೂರನ್ನು ಮಾತ್ರ ಸೆಲೆಕ್ಟ್ ಮಾಡಿ ಹೀಗೆ ಮಾಡಿದರೆ ಇದು ಒಂದು ಜನರಲ್ ಫಿಲ್ಟರ್ ಅಂತ ಆಗುತ್ತೆ. ಸಪೋಸ್ ಅದೇ ಥರ ಅವರ ಏರಿಯಾ ಆಫ್ ಇಂಟ್ರೆಸ್ಟ್ ಯಾವುದು ಅಂತ ನಾವು ತಿಳ್ಕೊಬೇಕಾದ್ರೆ ಇಲ್ಲಿ ಈ ಥರ ಫಿಲ್ಟರ್ ಮಾಡಿ ಈಗ ಆರ್ಟ್ಸಿಂದ ಬಂದು ಅಥವಾ ಆರ್ಟಲ್ಲಿ ಇಂಟ್ರೆಸ್ಟ್ ಇರುವವರು ಇಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನು ನಾವು ಫಿಲ್ಟರ್ ಮಾಡ್ಬೋದು. ಸೊ ಇದೊಂದು ಜನರಲ್ ಫಿಲ್ಟರು. ಇದಲ್ಲದೆ ಒಂದು ಟೇಬಲ್ ಮುಖಾಂತರ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನಾನು ಆರ್ಟಲ್ಲಿ ಅಥವಾ ಮ್ಯೂಸಿಕಲ್ಲಿ ಮತ್ತು ರೀಡಿಂಗಲ್ಲಿ ಒಂದು ಹೆಡ್ಡಿಂಗ್ ಹಾಕ್ಕೊಂಡು ಈ ಥರ 3 ಹೆಡ್ಡಿಂಗ್ ಹಾಕ್ಕೊಂಡು ಅಥವಾ 3 ಕಾಲಮ್ಗಳಲ್ಲಿ ಎಷ್ಟು ಜನ ಆರ್ಟಲ್ಲಿದ್ದಾರೆ, ಎಷ್ಟು ಜನ ಮ್ಯೂಸಿಕಲ್ ಇಂಟ್ರೆಸ್ಟೆಡ್ ಇದ್ದಾರೆ, ಎಷ್ಟು ಜನ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ ಅನ್ನುವಂಥ ಒಂದು ಟೇಬಲನ್ನು ಕ್ವಿಕ್ಕಾಗಿ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದಕ್ಕೋಸ್ಕರ ನಾವು ಫಿಲ್ಟರ್ ಅನ್ನುವಂಥ ಒಂದು ಫಂಕ್ಷನ್ ಅಥವಾ ಫಾರ್ಮುಲಾವನ್ನು ಯೂಸ್ ಮಾಡ್ತಾಯಿದ್ದೀವಿ. ಆದರೆ ನನ್ನ ಈ ಎಕ್ಸೆಲ್ನಲ್ಲಿ ಅದು ಲಭ್ಯ ಇಲ್ಲ. ಯಾಕಂತಂದರೆ ಇದು 2016 ಅಥವಾ ಅದರ ನಂತರದ ಎಕ್ಸೆಲ್ಗಳಲ್ಲಿ ಲಭ್ಯ ಇದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ನಾನು ಗೂಗಲ್ ಶೀಟಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಗೂಗಲ್ ಶೀಟ್. ಇದರಲ್ಲಿ ಅದೇ ಟೇಬಲನ್ನು ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಯಾವ ಪ್ಲೇಸಿಂದ ಬಂದವರು ಅನ್ನೋದನ್ನು ಒಂದು ಟೇಬಲಲ್ಲಿ ಮಾಡೋಣ. ಉದಾಹರಣೆಗೆ ಇಲ್ಲಿ ಬ್ಯಾಂಗ್ಳೂರು ಅಂತ ಟೈಪ್ ಮಾಡಿಕೊಂಡು ಬ್ಯಾಂಗ್ಳೂರು, ಆಮೇಲೆ ಮ್ಯಾಂಗ್ಳೂರು, ಆಮೇಲೆ ಮೈಸೂರು. ಸೊ ಇಷ್ಟು 3 ಪ್ಲೇಸ್ಗಳಿಂದ ಬಂದಂಥ ವಿದ್ಯಾರ್ಥಿಗಳು, ಅವರನ್ನು ಸಪ್ರೇಟಾಗಿ ಕ್ಯಾಟಗರೈಸ್ ಮಾಡುವ. ಸೊ ಈಗ ಇಲ್ಲಿ ನಾನು ಹೆಡ್ಡಿಂಗನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಈಗ ನಾನು ಫಾರ್ಮುಲಾ ಹಾಕ್ತೀನಿ. ಈಸ್ ಈಕ್ವಲ್ ಟು ಫಿಲ್ಟರ್ ಅಂತ ಟೈಪ್ ಮಾಡಿಕೊಂಡು ಫಿಲ್ಟರ್ ನೆಕ್ಸ್ಟ್ ನಾವು ಅವರ ಹೆಸರುಗಳ ಪಟ್ಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಹೆಸರುಗಳಿದ್ದಾವೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ನೊಂದು ಅವರ ಪ್ಲೇಸು. ಯಾಕಂದರೆ ನಾವು ಪ್ಲೇಸ್ ಬೇಸ್ಡ್ ಮೇಲೆ ಫಿಲ್ಟರ್ ಮಾಡ್ತಾ ಇರುವಂಥದ್ದು. ಪ್ಲೇಸ್ ಕಾಲಮನ್ನು ಸೆಲೆಕ್ಟ್ ಮಾಡಿಕೊಂಡು ಈಸ್ ಈಕ್ವಲ್ ಟು ಹಾಕಿ ಇಲ್ಲಿ ಫಸ್ಟ್ ಸೆಲ್ ಬ್ಯಾಂಗ್ಳೂರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಸೆಲ್ ನಂಬರು I2. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಎಂಟರ್ ಕೊಡಿ. ಈಗ ನೋಡಿ, ಬ್ಯಾಂಗ್ಳೂರಿಂದ ಬಂದಂಥ ಇಷ್ಟು ವಿದ್ಯಾರ್ಥಿಗಳು ಇದ್ದಾರೆ. ಇದನ್ನು ಈಗ ನಾವು ನೆಕ್ಸ್ಟ್ ಇದಕ್ಕೆ ಡ್ರ್ಯಾಗ್ ಮಾಡ್ಬೋದು. ಆದರೆ ಡ್ರ್ಯಾಗ್ ಮಾಡೋ ಬದಲು ಈ ಫಾರ್ಮುಲಾದಕ್ಕೆ ನಾವು $ಸೈನ್ ಹಾಕ್ಕೋಬೇಕು. $ಸೈನ್ ಹೇಗೆ ಹಾಕುವಂಥದ್ದು, F4 ಸೆಲೆಕ್ಟ್ ಮಾಡಿ F4 ಹೊಡಿಬೋದು, ಇಲ್ಲ ಮ್ಯಾನ್ಯುವಲಿ ಹಾಕ್ಬೋದು. ಸೊ $ಸೈನ್ ಹೇಗೆ ಹಾಕು ಅನ್ನೋದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ನನ್ನ ವಿಡಿಯೋ ಲಿಸ್ಟಲ್ಲಿ ನೀವು ಅದನ್ನು ನೋಡಿ ಸರ್ಚ್ ಮಾಡಿ ನೋಡ್ಕೋಬೋದು. ಸೊ $ಸೈನ್ ಇಲ್ಲಿ ಹಾಕ್ಕೊಂಡಿದ್ದೀನಿ. ಬೇರೆ ಬೇರೆ ರೀತಿಯ $ಸೈನ್ಗಳಿದ್ದಾವೆ. ಇದು ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಅಂತ ಕರಿತೀವಿ. ಎರಡೂ ಕಡೆ $ಸೈನ್ ಹಾಕುವಂಥದ್ದು. ಸೊ ಈ ಥರ ಹಾಕಿ ನಾವು ಎಂಟರ್ ಕೊಟ್ಟರೆ ಈಗ ನಾವು ಇದನ್ನು ಡ್ರ್ಯಾಗ್ ಮಾಡ್ಬೋದು ಈಸಿಯಾಗಲಿ, ತುಂಬ ಸುಲಭ. ಈಗ ನೋಡಿ, ಮ್ಯಾಂಗ್ಳೂರಿಂದ ಬಂದವರು ಇಷ್ಟು ಜನ ಇದ್ದಾರೆ, ಮೈಸೂರಿಂದ ಬಂದವರು ಇಷ್ಟು ಜನ ಇದ್ದಾರೆ. ಸೊ ನಾನೇನು ಮಾಡಿಲ್ಲ, ಜಸ್ಟ್ ಒಂದು ಸಣ್ಣ ಫಾರ್ಮುಲಾ ಹಾಕಿ ಅದನ್ನು ನೆಕ್ಸ್ಟ್ ಕಾಲಮ್ಗಳಿಗೆ ಡ್ರ್ಯಾಗ್ ಮಾಡಿದ್ದು. ಸೊ ಈ ಥರ ಎಷ್ಟೇ ದೊಡ್ಡ ಡೇಟಾ ಇದ್ರೂ ಕೂಡ ನಿಮಗೆ ಅತ್ಯಂತ ಸರಳವಾಗಿ ಈ ಥರ ಒಂದು ಪಟ್ಟಿಯನ್ನು, ಈ ಥರ ಒಂದು ಕ್ಯಾಟಗರಿಯನ್ನು ಮಾಡ್ಕೋಬೋದು. ಅದೇ ಥರ ನಾನು ಈ ಡೇಟಾವನ್ನು ಕ್ಲಿಯರ್ ಮಾಡಿ ಇನ್ನೊಂದು ರೀತಿಯ ಫಿಲ್ಟರ್ ಅಥವಾ ಬೇರೆ ಡೇಟಾಕ್ಕೆ ಫಿಲ್ಟರ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ಅವರ ಏರಿಯಾ ಆಫ್ ಇಂಟ್ರೆಸ್ಟ್ ಬೇಸ್ಡ್ ಮೇಲೆ ಇಲ್ಲಿ 3 ಏರಿಯಾ ಆಫ್ ಇಂಟ್ರೆಸ್ಟ್ನ ಪಟ್ಟಿ ಇದೆ. ಒಂದು ಮ್ಯೂಸಿಕ್, ಆರ್ಟ್ ಮತ್ತು ರೀಡಿಂಗ್ ಅಂತ. ಸೊ ಈಗ ನಾನು ಇಲ್ಲಿ ಎಲ್ಲ 3 ಹೆಡ್ಡಿಂಗ್ಗಳನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಇಲ್ಲಿ ಫಾರ್ಮುಲಾ ಹಾಕುವ. ಫಸ್ಟಿಗೆ ಈಸ್ ಈಕ್ವಲ್ ಟು ಹಾಕಿ ಫಿಲ್ಟರ್ ಅಂತ ಟೈಪ್ ಮಾಡಬೇಕು. ಫಿಲ್ಟರ್ ಅಂತ ಟೈಪ್ ಆದಮೇಲೆ ಹೆಸರಿನ ಕಾಲಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಒಂದು ಕಮ ಹಾಕಿ ಅವರ ಏರಿಯಾ ಆಫ್ ಇಂಟ್ರೆಸ್ಟ್ ಕಾಲಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹೆಡ್ಡಿಂಗನ್ನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಈಸ್ ಈಕ್ವಲ್ ಟು ಹಾಕಿ
ಇಲ್ಲಿ ಫಸ್ಟಿನ ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಅಲ್ಲೇ ನಾವು ಡಾಲರ್ ಸೈನನ್ನು ಹಾಕ್ಕೋಬೋದು. ಡಾಲರ್ ಸೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಮುಂದಿನ ಸೆಲ್ಗಳಿಗೆ ಅದನ್ನು ಡ್ರ್ಯಾಗ್ ಮಾಡ್ಬೋದು. ಸೊ ಎಲ್ಲದಕ್ಕೂ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಅಂತ ಎರಡು ಸೈಡ್ಗಳಲ್ಲಿ ಡಾಲರ್ ಸೈನನ್ನು ಹಾಕ್ಕೊಳ್ಳೋದು. ಸೊ ಈಗ ನೋಡಿ, ಇದು ಮ್ಯೂಸಿಕಲ್ ಇಂಟ್ರೆಸ್ಟ್ ಇರುವವರು, ಫಾರ್ ಎಕ್ಸಾಂಪಲ್ ಅಖಿಲ ಮ್ಯೂಸಿಕಲ್ ಇಂಟ್ರೆಸ್ಟ್ ಇದ್ದಾಳೆ, ಆಮೇಲೆ ಚೈತನ್ಯ ಮ್ಯೂಸಿಕಲ್ಲಿ, ಈ ಥರ. ಸೊ ಈಗ ಇದನ್ನು ನಾನು ಡ್ರ್ಯಾಗ್ ಮಾಡ್ತೀನಿ. ನೋಡಿ, ಆಟೋಮ್ಯಾಟಿಕ್ಕಾಗಿ ಇಲ್ಲಿ ಅದು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಇಂಟ್ರೆಸ್ಟ್ ಇರುವವರ ಒಂದು ಪಟ್ಟಿಯನ್ನು ನಮಗೆ ಒಂದು 3 ಸೆಕೆಂಡ್ ಒಳಗಡೆ ಕೊಟ್ಟಿದೆ. ಸೊ ಈ ಒಂದು ಟೆಕ್ನಿಕ್ ನಿಮಗೆ ಗೊತ್ತಿದ್ದರೆ ಇದು ಆಫೀಸ್ಗಳಲ್ಲಿ ಅಥವಾ ಕಂಪನಿಗಳಲ್ಲಿ ತುಂಬಾ ಹೆಲ್ಪ್ ಆಗುವಂಥ ಒಂದು ಫಂಕ್ಷನು ಅಥವಾ ಒಂದು ಪ್ರಾಸೆಸ್ಸು. ಇದನ್ನು ನೀವು ಕಲ್ತ್ಕೊಂಡ್ರೆ ನಿಮ್ಮ ತುಂಬಾ ಪ್ರೊಡಕ್ಟಿವ್ ಆಗಿ ನಿಮ್ಮ ಟೈಮನ್ನು ಯೂಸ್ ಮಾಡ್ಕೋಬೋದು ಅಂತ ನನ್ನ ಭಾವನೆ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು. ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಇವುಗಳನ್ನು ಲೈಕ್ ಮಾಡಿ, ಹಾಗೆಯೇ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.